ಸರ್ ನಮಗೆ ನೋಟಿಸ್ ಏನೂ ಕಳಿಸಿಲ್ಲ. ನೋಟಿಸ್ ಅನ್ನೋದು ಅಂತ ಕಳಿಸಿದ್ರೆ ನಾವು ಪ್ರಿಪೇರ್ ಆಗಿದ್ದಿರ್ತೀವಿ, ಎಲ್ಲ ಪಾತ್ರೆ ಎಲ್ಲ ಹತ್ತಿ ಆಚೆ ಇಕ್ಕಿರ್ತೀವಿ. ನಮ್ದು ಯೂನಿಫಾರ್ಮ್ ಇದೆ, ಸರ್ಟಿಫಿಕೇಟ್ ಇದೆ, ID ಕಾರ್ಡ್ಸ್ ಇದೆ, ನಮ್ದು ಆಲ್ ಟಿಕೆಟ್ಸ್ ಇದೆ ಸರ್. ನಾವು ಲಾ ಸ್ಟೂಡೆಂಟ್ ಸರ್. ನಾಳೆ ಎಕ್ಸಾಮ್ ಇದೆ ನಮಗೆ. ನಾವೆಲ್ಲ ಎಲ್ಲಿ ಸರ್ ಓದೋದು? ಮನೆ ಹೊಡೆದಾಕ್ಬಿಟ್ಟಿದ್ದಾರೆ, ಆಚೆ ಕುತ್ಕೊಬೇಕು, ಚಳಿಯಲ್ಲಿದ್ದೀವಿ ಸರ್. ಚಿಕ್ಕ ಮಕ್ಳಿದ್ದಾರೆ ಸರ್, ಹೇಟ್ ಬಿದ್ದಿದೆ ಸರ್ ಅವ್ರಿಗೆ. ನಾವು ಒಳಗಡೆ ಹೋಗಿ ನಾವು ಮಕ್ಕಳನ್ನ ಎತ್ಕೊಂತೀವಿ, ನಮ್ಮ ಸರ್ಟಿಫಿಕೇಟು ನಮ್ ಥಿಂಗ್ಸ್ ಎಲ್ಲ ಎತ್ಕೊಂತೀವಿ ಅಂತ ಹೇಳಿದ್ರು ಬಿಡ್ತಾರ. ಬೇರೆ ಸಿಲಿಂಡರ್ ಮಾತ್ರ ಎತ್ತಿ ಆಚೆ ಇಕ್ಕಿ, ಬೇರೆ ಏನೋ ಬೇಡ, ಏನೋ ಎತ್ಕೊಂಬೇಡಿ ಅಂತಾರೆ ಸರ್. ಹೆಂಗ್ ಸರ್ ನಾವೇನು ಎತ್ಕೊಂಡಿರ ಇರಕ್ಕಾಗೋದು ಸರ್? ಸರ್ ಚಳಿಯಲ್ಲಿದ್ದಾರೆ ಸರ್ ಮಕ್ಕಳೆಲ್ಲ, ಅವರೆಲ್ಲ ಬಸ್ರಿಗಳಿದ್ದಾರೆ ಸರ್. ಸ್ವಲ್ಪ ಜನ ಹಾಲ್ ಕೊಡೋರು ಇದ್ದಾರೆ ಸರ್, ಅವರೆಲ್ಲ ಜನ್ನಿ ಬಂದು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸರ್. ಮತ್ತೆ ನಿನ್ನೆ ಸೂಸೈಡ್ ಮಾಡ್ಕೊಳಕ್ ಅವ್ರನ್ನ ಎತ್ತಿ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಏನೂ ಇಲ್ಲ ಪರವಾಗಿಲ್ಲ ಅಂತ ನಮ್ಗೋಸ್ಕರ ಮಾತಾಡಕ್ ಬಂದಿರೋ ಲಾಯರ್ ನಾನು ಅವ್ರನ್ನ ಏನೋ ಕೇಳಕ್ ಬಿಟ್ಟಿಲ್ಲ. ನೀವ್ಯಾರು 700 ಜನ ಏನೋ ಕೇಳಿಲ್ಲ, ನೀವ್ಯಾರು ಬಂದು ಕೇಳೋರು ಅಂತ ಅವ್ರನ್ನ ಕಳ್ಸ್ತವ್ರೆ ಸರ್. ಏನ್ ಸರ್ ಇದು? ನಮ್ಗೇನ್ ಸರ್? ನಮ್ಗೆ ನ್ಯಾಯ ಬೇಕು ಸರ್, ನಮಗೆ ಮನೆ ಬೇಕು, ನಮಗೆ ಒಂದಿನ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್. ನಾವ್ ಬೇಕಂದ್ರೆ ಇರ್ತೀವಿ ಸರ್. ಮನೆ ಇಲ್ದ್ರೆ ಯಾರು ಸರ್ ಇರ್ತಾರೆ ಸರ್? ಎಷ್ಟು ಜನ ಬಡವರು ಇದ್ದಾರೆ ಸರ್.